ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮಾಸ್ಟರ್ ಆಫ್ ಕಾಮರ್ಸ್ ಇಟ್ ಮೀನ್ಸ್ ಎಂ.ಕಾಮ್ 2024-25 ಇಲ್ಲಿ ಬರುವಂತಹ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ಸ್ಗಳು ಬರುತ್ತಾ ಅಂತ ಹೇಳಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಟೋಟಲ್ ಸಬ್ಜೆಕ್ಟ್ 6 ಸಬ್ಜೆಕ್ಟ್ಸ್ ಬರುತ್ತಾ, ಬಟ್ ಈ ವಿಡಿಯೋದಲ್ಲಿ ಜಸ್ಟ್ 5 ಸಬ್ಜೆಕ್ಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಅದ ಈ 5 ಸಬ್ಜೆಕ್ಟ್ ಏನಾಗಿರುತ್ತೆ ಅಂದ್ರೆ ಮ್ಯಾಂಡೇಟರಿ. ಓಕೆ, ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಏನಾಗಿರುತ್ತೆ ಅಂದ್ರೆ ನಾವು ಚಾಯ್ಸ್ ಮಾಡ್ಕೊಳ್ಳೋದಾಗಿರುತ್ತೆ. ಓಕೆ, ಫಸ್ಟ್ ಇಲ್ಲಿ ಟೋಟಲ್ 5 ಸಬ್ಜೆಕ್ಟ್ಸ್ ಏನದ ಅದ್ರ ಫಸ್ಟ್ ಒನ್ ಕಾರ್ಪೊರೇಟ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಇದೇನಾಗಿರುತ್ತೆ ಅಂದ್ರೆ ಕಂಪ್ಲೀಟ್ ಥಿಯರಿ ಆಗಿರುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್, ಇದು ಸಹ ಥಿಯರಿ ಆಗಿರುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನಿಮ್ಗೆ ಗೊತ್ತಿರೋ ಹಾಗೆ ಈ 2 ಸಬ್ಜೆಕ್ಟ್ ಏನಾಗಿರುತ್ತೆ ಅಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತಂದ್ರೆ ಪ್ರಾಬ್ಲಮ್ಸ್ ಗಳನ್ನ ಈ 2 ಸಬ್ಜೆಕ್ಟ್ ದಲ್ಲಿ ನೋಡಬಹುದು. ನೆಕ್ಸ್ಟ್ ಆರ್ಗನೈಸೇಷನಲ್ ಬಿಹೇವಿಯರ್, ಇದು ಸಹ ಥಿಯರಿ ಆಗಿರುತ್ತೆ. ಸೊ ಇಲ್ಲಿ ಮಾರ್ಕ್ಸ್ ಅಂತ ನೋಡಕ್ ಬಂದ್ರೆ 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಪ್ಲಸ್ 80 ನೀವು ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್. ಇದೆಷ್ಟು ಏನಾಯ್ತು ಅಂದ್ರೆ ಸ್ಪೆಷಲೈಸೇಷನ್. ಇಲ್ಲಿ ನೀವು ನೋಡ್ಬೋದು ಗ್ರೂಪ್ ಎ ಇಂದ ಗ್ರೂಪ್ ಇ ವರೆಗೂ 5 ಸಬ್ಜೆಕ್ಟ್ ಅದ. ಸೊ ಈ 5 ಸಬ್ಜೆಕ್ಟ್ ಒಳಗೂ ಒಂದು ಸಬ್ಜೆಕ್ಟ್ ಅನ್ನ ನೀವು ಚಾಯ್ಸ್ ಮಾಡ್ಬೇಕು. ಫಸ್ಟ್ ಗ್ರೂಪ್ ಎ ಅಕೌಂಟಿಂಗ್ ಥಿಯರೀಸ್ ಅಂಡ್ ಪ್ರಾಕ್ಟೀಸಸ್. ಗ್ರೂಪ್ ಬಿ ಟ್ಯಾಕ್ಸೇಷನ್, ಫಂಡಮೆಂಟಲ್ಸ್ ಆಫ್ ಟ್ಯಾಕ್ಸೇಷನ್. ನೆಕ್ಸ್ಟ್ ಗ್ರೂಪ್ ಸಿ ಕಾಸ್ಟ್ ಅಕೌಂಟಿಂಗ್ ಮೆಥಡ್ಸ್. ಗ್ರೂಪ್ ಡಿ ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್ ಆಪರೇಷನ್. ಗ್ರೂಪ್ ಇ ಬ್ಯಾಂಕಿಂಗ್ ಫಂಡಮೆಂಟಲ್ಸ್ ಆಫ್ ಇಂಡಿಯನ್ ಬ್ಯಾಂಕಿಂಗ್. ಇಲ್ಲಿಯೂ ಸಹ ನೀವು ಯಾವ ಒಂದು ಸಬ್ಜೆಕ್ಟ್ ಅನ್ನ ಚಾಯ್ಸ್ ಮಾಡಿರ್ತೀರಿ ಅದಕ್ಕೆ ಏನಾಗುತ್ತೆ ಅಂದ್ರೆ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ನೆಕ್ಸ್ಟ್ 80 ಮಾರ್ಕ್ಸ್ ಒಳಗೆ ನೀವು ಎಕ್ಸಾಮ್ ಅನ್ನ ಬರೀಬೇಕು. ಟೋಟಲ್ 100 ಮಾರ್ಕ್ಸ್. ಇದಷ್ಟು ಎಂ.ಕಾಮ್ ಸಬ್ಜೆಕ್ಟ್ ಬಗ್ಗೆ ನಾನು ಹೇಳಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಅನ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.